ನಮಸ್ಕಾರ ಸ್ನೇಹಿತರೆ, ಸುಪ್ರಪಂಚಕ್ಕೆ ಸ್ವಾಗತ. ನಾನು ಆಫ್ಟರ್ ಸೋ ಮೆನಿ ಡೇಸ್ ವಿಡಿಯೋ ಮಾಡ್ತಾಯಿದ್ದೀನಿ. ಸಾರಿ, ನಾವು ಮೊನ್ನೆ ಆಫೀಸ್ ಮೀಟಿಂಗಲ್ಲಿಂದ ಈ ಸರಿ ಗಾರ್ಡನ್ ಏಷ್ಯಾ ರೆಸಾರ್ಟಿಗೆ ಹೋಗಿದ್ವಿ. ಅದನ್ನು ಹಾಗೆ ತುಂಬ ಚೆನ್ನಾಗಿತ್ತು. ಬಟ್ ಏನಂದರೆ ಒಂದು ಬೇಜಾರಂದರೆ ಎಲ್ಲ ಕಡೆ ರಿನೋವೇಷನ್ ನಡೀತಾ ಇತ್ತು. ರಿನೋವೇಷನ್ ನಡೀತಾ ಇದ್ದಿದ್ದರಿಂದ ಏನೋ ಆ ಗೇಮ್ಸ್ ಇದು ಎಲ್ಲ ಇರಲಿಲ್ಲ. ಜಸ್ಟ್ ಚೆನ್ನಾಗಿತ್ತಷ್ಟೇ. ಅದರದ್ದು ಕೆಲವು ಕ್ಲಿಪ್ಪಿಂಗ್ಸ್ ತೊಗೊಂಡು ಬಂದಿದ್ದೆ. ನೋಡಿ ಎಷ್ಟು ಹಾಕ್ತಾಯಿದ್ದೀನಿ. ಈವ್ನಿಂಗ್ ಮೀಟಿಂಗ್ ಇದ್ದಿದ್ದು ನಮ್ಮದು. ಸ್ವಲ್ಪ ಟೈಮ್ ಇತ್ತು ಅವಾಗ. ಅಲ್ಲೆಲ್ಲ ವಾಕ್ ಮಾಡಿಕೊಂಡು ಸುಮ್ಮನೆ ಎಲ್ಲ ಒಟ್ಟು ಸೇರಿರ್ತೀವಲ್ವ ಎಷ್ಟೋ ದಿನದ ಮೇಲೆ ಎಂಜಾಯ್ ಮಾಡ್ತಾಯಿದ್ವಿ. ಆಗ ತಗೊಂಡಿದ್ದು ಇದು ಕ್ಲಿಪ್ಪಿಂಗ್ಸ್ ಎಲ್ಲ. ಒಟ್ಟಿನಲ್ಲಿ ಚೆನ್ನಾಗಿದೆ, ರೆಸಾರ್ಟ್ ಚೆನ್ನಾಗಿದೆ. ಬಟ್ ರಿನೋವೇಷನ್ ಆಗ್ತಿರೋದ್ರಿಂದ ಎಲ್ಲ ಕಡೆ ಗೇಮ್ಸು ಎಲ್ಲ ಸ್ಟಾಪ್ ಮಾಡಿ, ಹಾಗಾಗಿ ಸ್ವಲ್ಪ ಬೇಜಾರಾಗುತ್ತೆ. ಮೀಟಿಂಗ್ ಎಲ್ಲ ಮುಗಿದ್ಮೇಲೆ ನೈಟು ಒಂದು ಸರಿ ಎಲ್ಲ ಅಲ್ಲೇ ಸುತ್ತಾಕ್ಕೊಂಡು ಬಂದ್ವಿ. ಅವತ್ತಲ್ಲೇ ಸ್ಟೇ ಮಾಡಿದ್ದು. 2 ಡೇಸ್ ಇರುತ್ತೆ. ಮಾರನೇ ದಿನವೂ ಮೀಟಿಂಗ್ ಇತ್ತು. ಹಾಗಾಗಿ ರಾತ್ರಿನೂ ಎಲ್ಲ ಅಲ್ಲೇ ಎಲ್ಲ ಓಡಾಡಿಕೊಂಡು ಊಟ ಎಲ್ಲ ಆದಮೇಲೆ ಓಡಾಡ್ಕೊಂಡಿದ್ವಿ. ಅದು ಸಹ ತುಂಬ ಚೆನ್ನಾಗಿತ್ತು. ವಾಕ್ ಮಾಡಿಕೊಂಡು ಓಡಾಡೋಕ್ಕೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಗಿಡಗಳಿಗೆಲ್ಲ ಈ ಥರ ಎಲ್ಲ ಲೈಟ್ಸ್ ಎಲ್ಲ ಹಾಕಿರ್ತಾರೆ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅಲ್ಲೇ ಸ್ಟೇ ಮಾಡಿದ್ವಿ. ಸ್ಟೇ ಮಾಡಿಬಿಟ್ಟು ಬೆಳಿಗ್ಗೆ ಎದ್ದು ಮತ್ತೊಂದು ಸರಿ ಇಡೀ ಫುಲ್ಲು ಇದನ್ನು ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ ಅಲ್ಲೆಲ್ಲನೂ. ಆ ಮೀಟಿಂಗಲ್ಲಿ ಮಧ್ಯೆ ನಮಗೆಲ್ಲ ಸ್ಟಾಕ್ಸ್ ಆ್ಯಂಡ್ ಶೇರ್ಸ್ ಬಗ್ಗೆ ಹೇಳುವಾಗ, ಹೇಗೆ ಮೆಲಡಿ ಚಾಕ್ಲೇಟ್ ಇದರದ್ದು ಪಾರ್ಲೆ ಅವ್ರದ್ದು ಇದಾಯಿತು ಅನ್ನೋದು ಹೇಳುವಾಗ ಅಲ್ಲೆಲ್ಲ ಚಾಕ್ಲೇಟ್ಸ್ ಇಟ್ಟಿದ್ರು. ನಮ್ಮ ಮೋದಿಯವರು ಮೊನ್ನೆ ಮೆಲನಿಗೆ ಕೊಟ್ಟಿದ್ದರಿಂದ ಅದು ಫೇಮಸ್ ಆಗಿತ್ತಲ್ಲ, ಹಾಗೆ. ಸೊ ಇಲ್ಲಿ ನೋಡಿ ಅಡ್ವೆಂಚರಸ್ ಗೇಮ್ಸ್ ಎಲ್ಲ ಇಲ್ಲಿದೆ. ಅದನ್ನು ಅಂತೂ ಫುಲ್ಲು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅದೇನೋ ರಿನೋವೇಟ್ ಮಾಡ್ತಾ ಇದ್ದಾರೆ, ಹಾಗಾಗಿ ಕ್ಲೋಸ್ ಆಗಿದೆ. ಇದೆಲ್ಲ ಫುಲ್ಲು ಸುಮಾರೆಲ್ಲ ಥರದ್ದು ಆಟಗಳಿದೆ. ಫುಲ್ ಕರೆಕ್ಟಾಗಿ ಮತ್ತೆ ವಾಪಸ್ ಓಪನ್ ಆದರೆ ತುಂಬಾ ಚೆನ್ನಾಗಿದೆ ರೆಸಾರ್ಟ್. ಈಗ ಸದ್ಯಕ್ಕೆ ಯಾರೂ ಒಂದು 4-5 ತಿಂಗಳಾದರೂ ಹೋಗಬೇಡಿ. ಆಮೇಲೆ ಮತ್ತೆ ವಾಪಸ್ ಸರಿ ಆದಮೇಲೆ ಹೋಗಿ. ಎಲ್ಲ ಕಡೆ ಹೀಗೆ ಮುಚ್ಚಿ ಇಟ್ಬಿಟ್ಟಿದ್ದಾರೆ. ಆಮೇಲೆ ನಾವು ಇದೆಲ್ಲ ಇಲ್ಲೇ ಎಲ್ಲ ಓಡಾಡ್ಕೊಂಡಾದಮೇಲೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋದ್ವಿ. ಅಲ್ಲಾದರೂ ಕೆಲವು ತುಂಬ ಕಡಿಮೆ ಜನ, ಯಾರೂ ಬಂದೇ ಇರಲಿಲ್ಲ. ಹೇಳಬೇಕಂದ್ರೆ ಎಲ್ಲರಿಗೂ ಅದೇ ರಿನೋವೇಟ್ ಮಾಡ್ತಾ ಇರೋದ್ರಿಂದ ಕೊಡೋದಿಲ್ಲ ಅನಿಸುತ್ತೆ. ಯಾರೋ ಗೊತ್ತಿರೋರೆಲ್ಲ ಬರ್ತಾರಷ್ಟೆ. ಕೆಲವರು ಜನ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದಿದ್ದರು. ಅಲ್ಲೂ ಚೆನ್ನಾಗಿದೆ. ನೋಡಿ ಹೀಗೆ ಯಾರೋ ಕೆಲವರು 1-2-3 ಜನ ಇದ್ರಷ್ಟೇ. ಇನ್ಯಾರೂ ಅಲ್ಲಿ ಬಂದಿಲ್ಲ. ಆ್ಯಕ್ಚುಲಿ ಕೊಡೋದೇ ಇಲ್ಲ ಅನಿಸುತ್ತೆ. ನಮ್ಮದು ಮಾತ್ರ ಮೀಟಿಂಗ್ ಇದ್ದಿದ್ದರಿಂದ ತಗೊಂಡಿದ್ದಕ್ಕೆ ಅಲೋ ಮಾಡಿದ್ರಷ್ಟೇ. ಸೊ ಅದು ಸಹ ಚೆನ್ನಾಗಿದೆ. ಸೊ ನಾವು 1 ಡೇ ಫುಲ್ ಸ್ಟೇ ಮಾಡಿ ಮಾರನೇ ದಿನ ಲಂಚ್ವರೆಗೆ ಇದ್ಬಿಟ್ಟು ಮತ್ತೊಂದು ಮೀಟಿಂಗ್ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಮಾರನೇ ದಿನ ಮಧ್ಯಾಹ್ನ ಲಂಚ್ ಆದಮೇಲೆ ಹೊರಟ್ಬಿಟ್ವಿ. ಅಷ್ಟರೊಳಗೆ ನಮ್ಗೆ ಏನು ಟೈಮ್ ಸಿಕ್ಕಿತ್ತೋ ಆ ಟೈಮಲ್ಲೆಲ್ಲ ಮೀಟಿಂಗ್ ಮಧ್ಯೆ ಒಂದು ಸ್ವಲ್ಪ ಓಡಾಡಿ ಅಲ್ಲೆಲ್ಲ ಈ ರೀತಿ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಬಟ್ ಚೆನ್ನಾಗಿದೆ. ಬಟ್ ಖಂಡಿತ ಈಗ ಹೋಗಬೇಡಿ. ಒಂದು ಸ್ವಲ್ಪ ದಿನ ಬಿಟ್ಟು ಹೋದರೆ ರಿಯಲಿ ತುಂಬ ಚೆನ್ನಾಗಿದೆ. ರೆಸಾರ್ಟ್ ಕ್ಲೀನಾಗಿದೆ. ಇದು ಒಳಗೆ ಕ್ಯಾಂಟೀನು, ಅಲ್ಲಿನೂ ಸಹ ಹಾಗೆ ತುಂಬಾ ಕ್ಲೀನಾಗಿದೆ. ಸೊ ಎನಿಹೌ ಚೆನ್ನಾಗಿದೆ. ಖಂಡಿತ ಒಂದು ಸರಿ ವಿಸಿಟ್ ಮಾಡ್ಬೋದು. ಇಂಡೋರ್ ಗೇಮ್ಸ್ ಎಲ್ಲ ಇದೆ ಇದರೊಳಗೆ. ಬಟ್ ಅಲ್ಲೂ ಅಷ್ಟೇ ಏನೂ ಬಿಡ್ತಾ ಇರಲಿಲ್ಲ. ಸೊ ಇದೇನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಸಹ ಖಂಡಿತ ಗಾರ್ಡನ್ ಏಷ್ಯಾ ರೆಸಾರ್ಟಿಗೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ವಿಸಿಟ್ ಮಾಡಿ. ಚೆನ್ನಾಗಿದೆ. ಆಫ್ಟರ್ ಸೋ ಮೆನಿ ಡೇಸ್ ಹಾಕಿದ್ದೀನಿ. ಹೀಗೆ ಸ್ವಲ್ಪ ಏನೋ ಬ್ಯುಸಿ ಆಗಿದ್ದೆ, ಹಾಕಿರಲಿಲ್ಲ. ಇನ್ಮೇಲೆ ಖಂಡಿತ ವಾಪಸ್ ಮತ್ತೆ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಮರೀದೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಎಲ್ಲರೂ ಖಂಡಿತ ನೋಡಿ, ಆಯಿತಾ? ಥ್ಯಾಂಕ್ ಯು.